ಫೈನಲಿ ಇವ್ರು ಕೂಡ ನನಗೆ ಹೆಲ್ಪ್ ಮಾಡ್ತಿದ್ದಾರೆ. ವಾವ್, ಹೈಬಿಸ್ಕಸ್ ಇದು ನೋಡಿ ಎಷ್ಟು ನಾಯಿಗಳಿದೆ ಅಂತಂದ್ಬಿಟ್ಟು. ಇಬ್ಬರದೇ ಓಲ್ಡ್ ಲೇಡೀಸ್ ಬಂದಿದ್ದಾರೆ ನೋಡಿ, ಎಷ್ಟಿದೆ. ನಂಗೆ ಆ ಕಡೆ ಹೋಗೋಕ್ಕೆ ಭಯ ಆಗೋಗ್ಲಿ. ಸೊ ಇದು ಎವ್ರಿ ಫ್ರೈಡೆ ಆ್ಯಂಡ್ ಸಂಡೇ ನಾವು ಆಚರಿಸ್ತೀವಿ. ಈ ಫುಲ್ ಪಾರ್ಕಲ್ಲಿ ಗರಿಕೆ ಹುಲ್ಲನ್ನು ಹುಡುಕ್ಲಿಕ್ಕೆ ಬಂದಿದ್ದೀವಿ. ನಮಸ್ಕಾರ ಎಲ್ರಿಗೂ, ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಸುಬೀಸ್ ವರ್ಲ್ಡ್ಗೆ ಸ್ವಾಗತ. ಇವತ್ತಿನ ವ್ಲಾಗಲ್ಲಿ ನಾವು ಚೂಡಿ ಪೂಜೆ ಹೇಗೆ ಮಾಡ್ತೀವಿ ಅಂತ ತೋರಿಸ್ಕೊಡ್ತೀನಿ. ಚೂಡಿ ಪೂಜೆ ಏನಪ್ಪ ಅಂತಂದರೆ, ಶ್ರಾವಣ ಮಾಸ ಬಂದ ತಕ್ಷಣ ನಾವು GSP ಬ್ರಾಹ್ಮಿನ್ಸ್ ಸ್ಪೆಷಲ್ ಆಗಿ ಚೂಡಿ ಪೂಜೆನ ಮಾಡ್ತೀವಿ. ಸೊ ಇದು ಎವ್ರಿ ಫ್ರೈಡೆ ಆ್ಯಂಡ್ ಸಂಡೇ ನಾವು ಆಚರಿಸ್ತೀವಿ. ಸೊ ಚೂಡಿನ ನಾವು ಹೇಗೆ ಕಟ್ತೇವೆ, ಯಾವ ಥರ ಫ್ಲವರ್ಸ್ ಯೂಸ್ ಮಾಡ್ತೇವೆ ಅಂತೆಲ್ಲ ಈ ವ್ಲಾಗಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಚೂಡಿ ಅಂದ ತಕ್ಷಣ ಮುಖ್ಯವಾಗಿ ಬೇಕಾದದ್ದೇ ಗರಿಕೆ ಹುಲ್ಲು. ಸೊ ನಾವೀಗ ಈ ಫುಲ್ ಪಾರ್ಕಲ್ಲಿ ಗರಿಕೆ ಹುಲ್ಲನ್ನು ಹುಡುಕ್ಲಿಕ್ಕೆ ಬಂದಿದ್ದೀವಿ. ಸೊ ಯಾಕಂದರೆ ಇಲ್ಲಿ ನೋಡ್ಬೋದು ನೀವು, ತುಂಬಾ ವೆರೈಟೀಸ್ ಆಫ್ ಹುಲ್ಲಿದೆ. ನಾವು ಇದರಲ್ಲಿ ಗರಿಕೆ ಹುಲ್ಲು ಯಾವುದು ಅಂತ ನೋಡಿಕೊಂಡು ತಗೊಳ್ಬೇಕಾಗತ್ತೆ. ಹುಡುಕಾಟ ಶುರು ಆಗಿದೆ. ಆ್ಯಕ್ಚುಲಿ ನೋಡಿ, ಗರಿಕೆ ಹುಲ್ಲು ಥರನೇ ಇದೆ, ಬಟ್ ಇದು ಸ್ವಲ್ಪ ಥಿಕ್ ಜಾಸ್ತಿ ಇದೆ. ಐ ಡೋಂಟ್ ಥಿಂಕ್ ಸೊ ಇದು ಗರಿಕೆ ಹುಲ್ಲು ಅಂತ. ಇದು ಗರಿಕೆ ಹುಲ್ಲು ಅಲ್ಲ, ತುಂಬ ಡ್ರೈ ಕೂಡ ಇದೆ. ಸೊ ನೋಡೋಣ, ಬೇರೆ ಪ್ಲೇಸಲ್ಲಿ ಹುಡ್ಕೋಣ. ತುಂಬ ಗ್ರೀನ್ ಗ್ರೀನ್ ಕಾಣಿಸಿದ ತಕ್ಷಣ ನಮಗೆ ಕನ್ಫ್ಯೂಷನ್ ಆಗೋಗುತ್ತೆ ನೋಡಿ. ಇಲ್ಲಿ ಕೂಡ ಅಷ್ಟೇ, ಅರ್ಧ ಗಂಟೆಯಿಂದ ನಾವು ಆ್ಯಕ್ಚುಲಿ ಹುಡುಕ್ತಾ ಇದೀವಿ. ನೋಡಿ ಎಷ್ಟು ವೆರೈಟಿ ಕಾಣಿಸ್ತಾ ಇದೆ ಅಂದರೆ, ನನಗೆ ಗರಿಕೆ ಹುಲ್ಲು ನನಗೆ ಕನ್ಫ್ಯೂಷನಲ್ಲಿ ಆಗಿದೆ. ನೋಡಿ ಫೈನಲಿ ಸಿಕ್ತು ಅನ್ಕೊಳ್ತೀನಿ. ಇದೆ ಅಲ್ಲ ಗರಿಕೆ ಹುಲ್ಲು? ಫೈನಲಿ ಸಿಕ್ತು ನಮಗೆ ಗರಿಕೆ ಹುಲ್ಲು. ಸ್ವಲ್ಪ ಒಣಗಿದೆ, ಅಷ್ಟು ಗ್ರೀನ್ ಇಲ್ಲ. ಫಸ್ಟ್ ಮೇನ್ ಆಗಿರೋ ಐಟಮ್ ನಮಗೆ ಸಿಕ್ಕಿದೆ. ಇದು ಆ್ಯಕ್ಚುಲಿ ಏನಪ್ಪ ಅಂದರೆ, ಒಂದು ಚೂಡಿ ಕಟ್ಟುವಾಗ 5 ಗರಿಕೆ ಹುಲ್ಲನ್ನ ಇಡಬೇಕು. ಫೈನಲಿ ಇವ್ರು ಕೂಡ ನನಗೆ ಹೆಲ್ಪ್ ಮಾಡ್ತಿದ್ದಾರೆ. ನಂದು ತುಂಬಾ ಸ್ಲೋ ಪ್ರೋಸೆಸ್ ಅಂತ ಅಂದ್ಬಿಟ್ಟು ಅವ್ರು ನೋಡಿ ಎಷ್ಟು ಕ್ವಿಕ್ಕಾಗಿ ತೆಗೆದ್ಬಿಟ್ರು. ನಾನೊಂದು 5 ಮಿನಿಟ್ಸಲ್ಲಿ ಇಷ್ಟೇ ತೆಗೆದಿದ್ದು. ಸೊ ಫಸ್ಟ್ ಗರಿಕೆ ಹುಲ್ಲು ಆಯಿತು, ಇದಾಗ್ತಾನೆ ನೆಕ್ಸ್ಟ್ ನಾವು ಫ್ಲವರ್ಸ್ನ ಕೂಡ ಪ್ಲಕ್ ಮಾಡೋಕ್ಕೆ ಹೋಗಬೇಕು. ಇವ್ರು ನೋಡಿ ನಮ್ಮನ್ನೇ ನೋಡ್ಕೊಂಡು ಹೋದ್ರು. ಇವ್ರು ಏನಪ್ಪ ಏನು ಹುಲ್ಲನ್ನು ಕಿತ್ತಾ ಇದ್ದಾರೆ ಅಂತಂದ್ಬಿಟ್ಟು. ಈಗ ಟೈಮ್ ನೋಡಿ 8 PM. ಎಷ್ಟು ಬೆಳಕಾಗಿದೆ ನೋಡಿ. ಈ ಪಾಂಡ್ ಅಂತೂ ನೀವು ತುಂಬಾ ಸತಿ ನನ್ನ ವ್ಲಾಗಲ್ಲಿ ನೋಡಿರ್ತೀರ. ನಮಗೆ ತುಂಬ ಹತ್ತಿರ ಕೂಡ. ವಾವ್ ನೋಡಿ, ಇವತ್ತು ಎಷ್ಟು ಚೆನ್ನಾಗಾಗಿದೆ. ಏನೇನು ಸೊ ಇದು ನೋಡಿ, ಒಂಥರ ಪಾರ್ಕ್ ಥರನೇ ಇದೆ. ಹೋಪ್ಫುಲಿ ನಮಗೆ ಫ್ಲವರ್ಸ್ ಸಿಗುತ್ತೆ ಸ್ವಲ್ಪ ಆದರೂ ಅಂತ ಅಂದ್ಕೊಳ್ತೀನಿ. ಓ, ಅಲ್ಲಿ ಯಾವುದೋ ಪರ್ಪಲ್ ಕಲರ್ ಫ್ಲವರ್ ಕಾಣಿಸ್ತಾ ಇದೆ. ಇದು ಏನೋ ನೋಡಿ, ಇದೇನೋ ಫ್ರೂಟ್ ಟೈಪು ಇದೆ ನೋಡಿ. ಇದು ಯಾವ ಫ್ರೂಟ್ ಅಂತ ನಮ್ಗೆ ಗೊತ್ತಿಲ್ಲ. ಕ್ಯೂಟ್ ಆಗಿದೆ ಮಾತ್ರ ಅಲ್ಲ? ವಾವ್, ಹೈಬಿಸ್ಕಸ್ ಇದು. ವಾವ್, ಆಕ್ಚುಲಿ ಪರ್ಪಲ್ ಕಲರ್ ಹೈಬಿಸ್ಕಸ್ ನಾನು ಫಸ್ಟ್ ಟೈಮ್ ನೋಡೋದು. ವಾವ್, ಸೂಪರ್ ಅಲ್ಲ? ಇಲ್ಲಿ ಕೂಡ ನಮಗೆ ಸಿಗ್ತಿದೆ ಹೈಬಿಸ್ಕಸ್. ನಾನು ಮೇನ್ಲಿ ರೆಡ್, ಆರೆಂಜ್, ಯೆಲ್ಲೋ ಮಿಕ್ಸ್ ಎಲ್ಲ ಇರ್ತದಲ್ಲ, ಅದು ನೋಡಿದ್ದೀನಿ. ಬಟ್ ಇದು ಪರ್ಪಲ್ ನಾನು ಫಸ್ಟ್ ಟೈಮ್ ನೋಡ್ತಿರೋದು. ನೋಡಿ ಎಷ್ಟು ಚೆನ್ನಾಗಿದೆ. ನನಗೇನೋ ಸಿಕ್ತು. ಚೆನ್ನಾಗಿದೆ ನೋಡಿ. ಇದು ಟೋಪಿ, ಇದು ಮುಖ ಟೈಪ್ ಇದೆ ನೋಡಿ ಅಲ್ಲ? ಚೆನ್ನಾಗಿದೆ. ಇದು ನಾನು ಇಟ್ಕೊಳ್ತೀನಿ, ಕ್ಯೂಟ್ ಆಗಿದೆ. ಏನಂತ ಗೊತ್ತಿಲ್ಲ. ಈ ಗಿಡದಿಂದ ಬಿದ್ದಿರ್ಬೇಕು. ಸಾರಿ, ಮರ. ಓ, ಅಲ್ಲಿದೆ ಕರೆಕ್ಟ್ ಇದೆ. ಅದು ಏನಂತ ಗೊತ್ತಿಲ್ಲ. ಅದು ನಮ್ಗೀಗ ಗರಿಕೆ ಮತ್ತೆ ಹೈಬಿಸ್ಕಸ್ ಸಿಕ್ಕಾಯ್ತು. ರೋಸ್ ಅಂತೂ ನಮ್ಮ ಅಪಾರ್ಟ್ಮೆಂಟ್ ಎದುರುಗಡೆನೆ ಒಂದು 3-4 ಕಲರ್ಸ್ ಇದೆ. ಸೊ ನಾವು ಅಲ್ಲೇ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಈಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ನೋಡಿ ಎಷ್ಟು ನಾಯಿಗಳಿದೆ ಅಂತ ಅಂದ್ಬಿಟ್ಟು. ಇಬ್ಬರದೇ ಓಲ್ಡ್ ಲೇಡೀಸ್ ಬಂದಿದ್ದಾರೆ ನೋಡಿ, ಎಷ್ಟಿದೆ. ನನಗೆ ಆ ಕಡೆ ಹೋಗೋಕ್ಕೆ ಭಯ ಆಗೋಗ್ಬಿಡ್ತು. ಅದಕ್ಕೆ ನಾವು ಈ ಕಡೆ ಬರ್ತಾ ಇದ್ದೀವಿ.
ನಾವು ನಮ್ಮ ಅಪಾರ್ಟ್ಮೆಂಟ್ ಹತ್ರ ಈಗ ಬಂದಿದ್ದೀವಿ. ಯಾವ್ಯಾವ ಕಲರ್ ಫ್ಲವರ್ಸ್ ಸಿಗುತ್ತೆ ಅಂತ ನೋಡೋಣ. ಇಲ್ಲೆಲ್ಲ ನೋಡಿ ರೋಸ್ ಮೊಗ್ಗು ತುಂಬಾ ಇದೆ. ತುಂಬಾ ದೊಡ್ಡ ದೊಡ್ಡದ್ ಕೂಡ ರೋಸಸ್ ಆಗ್ತಾ ಇತ್ತು. ಈಗೆಲ್ಲ ಆಫ್ ಸೀಸನ್ ಆಗ್ತಾ ಬಂತಲ್ವಾ, ಸೊ ಒಂದಿದೆ ನೋಡಿ. ಅಯ್ಯೋ ದೇವ್ರೆ, ನೋಡಿ ಇಲ್ಲಿ ಪಿಂಕ್ ಇದೆ ನೋಡಿ, ರೆಡ್ ಪಿಂಕ್ ತುಂಬಾ ಆಗ್ತಿತ್ತು. ಈಗೆಲ್ಲ ಸೀಸನ್ ಎಂಡ್ ಆಗ್ತಾ ಇದೆ. ಇದೇ ಜಾಸ್ತಿ ನಮ್ಗೆ ಸಿಕ್ಕಿದಂದ್ರೆ. ಈಗ ಇನ್ನ ಸಮ್ಮರ್ಸ್ ತರಾನೇ ಇದೆ ಅಂತ ಇದಾದ್ರೂ ಇದೆ. ಇಲ್ಲಿದ್ರೆ ಡನ್. 6.5 hours later. ನೋಡಿ, ನಿನ್ನೆ ಕಲೆಕ್ಟ್ ಮಾಡಿರೋ ಈ ಗರಿಕೆ ಹುಲ್ಲನ್ನ ನಾವು ನೀಟಾಗಿ 5 ತಗೊಳ್ಬೇಕು. ಈ ತರ ಮೇನ್ಲಿ ಆಡ್ ಇರ್ಬೇಕು ಅಂತಾರೆ, ನಾವು 5 ತಗೊಳ್ತೀವಿ. ನೋಡಿ, ಇದೇ ತರದ್ದು ಚೂಡೀಸ್ ನಾನು ಪ್ರಿಪೇರ್ ಮಾಡಿದ್ದೀನಿ. ಜರ್ಮನಿಯಲ್ಲಿ ಚೂಡಿ ಪೂಜೆನ ಆಚರಿಸಿದ್ವಿ. ಊರಲ್ಲಾದ್ರೆ ನಾವು ಇನ್ನಷ್ಟು ಪೂಜಾ ವಿಧಾನಗಳನ್ನೆಲ್ಲ ಅನುಸರಿಸ್ತೀವಿ. ಬಟ್ ನಮ್ಗೆ ಇಲ್ಲಿ ಎಷ್ಟಾಗುತ್ತೋ ಅಷ್ಟು ನಾವು ತುಂಬಾ ಭಕ್ತಿಯಿಂದ ನಾವು ಮಾಡಿದ್ದೀವಿ. ಹೋಪ್ ಯು ಗೈಸ್ ಲೈಕ್ಡ್ ಇಟ್. ಎಲ್ಲರಿಗೂ ಚೂಡಿ ಹಬ್ಬದ ಶುಭಾಶಯಗಳು.